ಬಂದಿತ್ತು. ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ. ಸ್ಪೀಕರ್ ಖಾದರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ಸವಾಲನ್ನ ಸ್ವೀಕರಿಸಿದ್ದಾರೆ ಎಂಎಲ್ಎ ಶಿವಾನಂದ ಪಾಟೀಲ್. ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆ. ಸ್ಪೀಕರ್ ಖಾದರ್ಗೆ ರಾಜೀನಾಮೆಯ ಪತ್ರವನ್ನ ಸಲ್ಲಿಸಿದ್ದಾರೆ. ಯತ್ನಾಳ್ ಸವಾಲನ್ನ ಸ್ವೀಕರಿಸಿದ್ದಾರೆ ಎಂಎಲ್ಎ ಶಿವಾನಂದ ಪಾಟೀಲ್. ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದೀಗ ಸ್ಪೀಕರ್ ಖಾದರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಏನು ಎತ್ತ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಯತ್ನಾಳ್ ಸವಾಲನ್ನ ಸದ್ಯ ಎಂಎಲ್ಎ ಶಿವಾನಂದ ಪಾಟೀಲ್ ಸ್ವೀಕರಿಸಿದ್ದಾರೆ. ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರು ಶಿವಾನಂದ ಪಾಟೀಲ್ ಇದೀಗ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿದ್ದು ಸ್ಪೀಕರ್ ಖಾದರ್ ಅವರ ಕೈಗೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹಾಕಿದಂತಹ ಸವಾಲ್ ಏನು ಸ್ವೀಕರಿಸಿದರೆ ಇದೀಗ ಶಿವಾನಂದ ಪಾಟೀಲ್ ಅವರು ಮುಂದಕ್ಕೇನು ಯಾವ ರೀತಿಯ ಬೆಳವಣಿಗೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಬೆಂಗಳೂರು ಗೌರವಾನ್ವಿತರೇ ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ತಮ್ಮ ವಿಜಯಪುರ ಮತಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ನನ್ನ ವಿರುದ್ಧ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಸವಾಲ್ ಹಾಕಿದ್ರು. ವಿಚಾರ ಇಲ್ಲಿದೆ ಕೇಳಿ. ಸವಾಲ್ ಹಾಕಿದ್ರು. ಆ ಸವಾಲನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಅವರ ಸವಾಲನ್ನು ಸ್ವೀಕರಿಸಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ನಾನು ಪ್ರತಿನಿಧಿಸುವ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ. ಶಿವಾನಂದ ಪಾಟೀಲ್ ಅವರು ಕೊಟ್ಟಿರುವಂತಹ ಪತ್ರ ಇದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಬೆಳವಣಿಗೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾತಿಗಷ್ಟೇ ಅಂತ ಹೇಳಲಾಗ್ತಾ ಇತ್ತು, ಬಟ್ ನೋ, ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಖಾದರ್ ಅವ್ರ ಕೈಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಹಾಕಿರುವ ಸವಾಲವನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಅವರ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಬರೆದಿರುವಂತಹ ರಾಜೀನಾಮೆ ಪತ್ರ ಇದು. ಮೊನ್ನೆ ತಾನೇ ರಾಜೀನಾಮೆ ಸವಾಲನ್ನ ಶಾಸಕ ಯತ್ನಾಳ್ ಹಾಕಿದ್ರು. ಸೊ ಆ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ನಿಲ್ಲಿ ಅಂತ ಯತ್ನಾಳ್ ಹೇಳಿದ್ರು. ಈ ಬೆನ್ನಲ್ಲೇ ಮಹತ್ತರ ಬೆಳವಣಿಗೆ. ಶಿವಾನಂದ ಪಾಟೀಲ್ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಏನಾಗುತ್ತೆ? ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅಥವಾ ಪಕ್ಷದಲ್ಲಿರೋರು ಸಮಾಧಾನ ಮಾಡ್ತಾರಾ? ಅವ್ರು ಕೂಗ್ತಾರ ಅಥವಾ ಅವ್ರು ಹೇಳ್ತಾರ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಬಿಡ್ರಿ ಅಂತಾರ ಅಥವಾ ಏನಾಗತ್ತೆ? ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ. ಸಾಮಾನ್ಯವಾಗಿ ಈ ರೀತಿಯ ಸವಾಲ್ಗಳು ಚಾಲೆಂಜ್ಗಳು ರಾಜಕೀಯದಲ್ಲಿ ವೆರಿ ಕಾಮನ್. ಬೆಳಗ್ಗಿಂದ ಸಂಜೆ ತನಕ ಆಗ್ತಲೇ ಇರುತ್ತೆ. ಬಟ್ ಅದನ್ನ ಅಲ್ಲಲ್ಲಿಗೆ ಬಿಟ್ಬಿಡ್ತಾರೆ. ಶಿವಾನಂದ ಪಾಟೀಲ್ ಹಂಗ್ ಮಾಡಿಲ್ಲ. ಯತ್ನಾಳ್ ಅವರ ಮಾತನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿ ತಗೊಂಡಿದ್ದಾರೆ. ಅಥವಾ ಇಲ್ಲೂ ಏನಾದ್ರು ಹೈಡ್ರಾಮಾ ನಡೆಯುತ್ತಾ ಗೊತ್ತಿಲ್ಲ. ಎಸ್, ಇನ್ನೊಂದ್ಸಲ ಪತ್ರವನ್ನ ಓದೋದಾದ್ರೆ ಶಿವಾನಂದ್ ಎಸ್ ಪಾಟೀಲ್ ಅವರು ಸ್ಪೀಕರಿಗೆ ಬರೆದಿರುವಂತಹ ಪತ್ರ. ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಆರ್ ಪಾಟೀಲ್ ಅಂದ್ರೆ ಯತ್ನಾಳ್ ಅವರು ತಮ್ಮ ವಿಜಯಪುರ ಮತಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ನನ್ನ ವಿರುದ್ಧ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಚಾಲೆಂಜ್ ಹಾಕಿದ್ರು. ಎಸ್, ಸ್ಪೀಕರ್ ಖಾದರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ. ಶಿವಾನಂದ ಪಾಟೀಲ್ ಅವರು ಏನ್ ಹೇಳಿದ್ರು? ಸ್ಪೀಕರ್ ಅವರು ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಬಹಳ ಕುತೂಹಲ ಮೂಡಿಸ್ತಾ ಇದೆ. ದೊಡ್ಡ ಡೆವಲಪ್ಮೆಂಟ್ ಏನಾದ್ರು ಆಗುತ್ತಾ? ನಾನು ಹೇಳಿದ್ನಲ್ಲ, ಈ ರೀತಿಯ ಚಾಲೆಂಜ್ಗಳು ಸವಾಲ್ಗಳು ರಾಜಕೀಯದಲ್ಲಿ ವೆರಿ ಕಾಮನ್, ತುಂಬಾನೇ ಒಂದು ಸಹಜ. ಬಟ್ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ತಮ್ಮ ಮತಕ್ಷೇತ್ರಕ್ಕೆ ರಾಜೀನಾಮೆ ಪತ್ರವನ್ನ ಕೊಟ್ಟು ಇನ್ನೊಂದು ಕ್ಷೇತ್ರದಿಂದ ನಿಂತ್ಕೊಳ್ತೀನಿ, ಅವರ ಸವಾಲನ್ನ ಸ್ವೀಕಾರ ಮಾಡ್ತೀನಿ, ಈ ರೀತಿಯಾಗಿ ಬಂದಿರೋದು ತುಂಬಾ ಕಡಿಮೆ ಸರ್. ಮತ್ತೊಂದ್ಸಲ ನೋಡೋದಾದ್ರೆ, ನಾನು ಅವರ ಸವಾಲನ್ನ ಅಂದ್ರೆ ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ
ನಾನು ಪ್ರತಿನಿಧಿಸ್ತಾ ಇರುವ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ. ಆದುದರಿಂದ ಶ್ರೀ ಬಸನಗೌಡ ಆರ್ ಪಾಟೀಲ್ ಅಂದ್ರೆ ಯತ್ನಾಳ್ ಅವರು ಸವಾಲು ಹಾಕಿರುವಂತೆ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಅವರ ರಾಜೀನಾಮೆ ಅಂಗೀಕಾರ ಆದ್ರೆ ಮಾತ್ರ ದಯಮಾಡಿ ನನ್ನ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ತಮ್ಮಲ್ಲಿ ಕೋರ್ತೀನಿ. ಅದನ್ನೇ ಹೇಳಿದ್ದು. ಇಲ್ಲಿ ಏನಾದ್ರು ಹೈ ಡ್ರಾಮಾಗಳು ನಡೆಯುತ್ತಾ ಅಂತ, ನಡೆಯೋ ಸಾಧ್ಯತೆಗಳಿದೆ. ಅಂದ್ರೆ ಏಕಾಏಕಿ ನಾನು ರಾಜೀನಾಮೆ ಕೊಡ್ತೀನಿ, ತಗೊಳ್ಳಿ, ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಹೇಳ್ತೀರಾ ಇವರು ಶಿವಾನಂದ ಎಸ್ ಪಾಟೀಲ್ ಅವರು. ಈಗ ಯತ್ನಾಳ್ ಅವರ ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ತೀನಿ. ಅವ್ರ ಕ್ಷೇತ್ರಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಇನ್ನೊಂದ್ಸಲ ರೀ ಎಲೆಕ್ಷನ್ಗೆ ಅಥವಾ ಬೈ ಎಲೆಕ್ಷನ್ಗೆ ನಿಂತ್ಕೊಳ್ಳಿ. ಹಂಗಾದ್ರೆ ಮಾತ್ರ ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ನಿಂತ್ಕೊಳ್ತೀನಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಇವೆಲ್ಲವೂ ಕೂಡ ಇಲ್ಲಿಗೆ ನಿಂತ್ಕೊಳ್ಳುತ್ತಾ ಅಥವಾ ರೆಕ್ಕೆ ಪುಕ್ಕ ಬಂದು ಇಬ್ರು ಕೂಡ ನೋಡೇ ಬಿಡೋಣ ಅಂತ ಯತ್ನಾಳ್ ಅವ್ರು ಏನೇನೋ ಮಾತಾಡ್ತಾರೆ. ಯಾರಿಗೊತ್ತು ಈ ಡಿಸಿಷನ್ ತಗೋಬಿಟ್ರೆ ಮೇಲೆ ಆಯ್ತು ನಿಲ್ತೀನಿ ಗೆಲ್ತೀನಿ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ಧ್ವನಿ ನೀಡ್ತಾರೆ. ವೀರೇಶ್, ರಾಜಕೀಯ ಅಂದ್ಮೇಲೆ ಈ ರೀತಿಯ ಚಾಲೆಂಜ್ ಹಾಕೋದು, ಸವಾಲ್ ಹಾಕೋದು ವೆರಿ ಕಾಮನ್. ಇಲ್ಲೂ ಕೂಡ ಅಷ್ಟೇ ಅನ್ಕೊಂಡಿದ್ವಿ. ಬಟ್ ಈಗ ಶಾಸಕರು ಒಂದು ಹೆಜ್ಜೆ ಮುಂದೋಗಿ ರಾಜೀನಾಮೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಹೈಡ್ರಾಮಾ ಇಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಸುತ್ತೆ ಅಥವಾ ಮುಂದುವರಿಬಹುದಾ? ಯತ್ನಾಳ್ ಅವರ ರಿಯಾಕ್ಷನ್ ನಾವು ಯಾವ ರೀತಿಯಾಗಿ ನಿರೀಕ್ಷೆ ಮಾಡಬಹುದು? ವಿದ್ಯಾ, ಇತ್ತೀಚೆಗಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಗೌಡ ಪಾಟೀಲ್ ಅವರ ವಿರುದ್ಧವಾಗಿ ಸಾಕಷ್ಟು ಗುಡುಗನ್ನ ಹಾಕಿದ್ರು ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ಅವರ ಏಕವಚನದಲ್ಲಿ ಅವರಿಗೆ ಸವಾಲನ್ನ ಹಾಕಿ, ನೀವು ನಿಮ್ಮ ತಂದೆಯವರಿಗೆ ಹುಟ್ಟಿದ್ದೆ ಆದ್ದರಿಂದ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಬನ್ನಿ, ನಾನು ನಿಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಗೆಲ್ತೀನಿ ಅನ್ನೋ ಒಂದು ನೇರವಾದಂತಹ ಸವಾಲನ್ನ ಹಾಕಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿದಂತ ಸವಾಲನ್ನ ಇದೀಗ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ವೀಕರಿಸಿದ್ದಾರೆ ಮತ್ತು ತಮ್ಮ ಶಾಸಕ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಹ ಈಗಾಗಲೇ ಸ್ಪೀಕರ್ ಅವರಿಗೆ ಕೊಟ್ಟಿರುವಂತದ್ದು. ಒಂದು ಪ್ರಸ್ತಾಪವನ್ನು ಸಹ ಮಾಡ್ತಾರೆ ಅವರು. ಏನು ರಾಜೀನಾಮೆ ಪತ್ರದಲ್ಲಿ ಬಸನಗೌಡ ಪಾಟೀಲ್ ಅವರು ನನಗೆ ಸವಾಲು ಹಾಕಿದ್ದಾರೆ, ಹೀಗಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೂ ಸಹ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರ ಶಾಸಕ ಸ್ಥಾನದ ಏನು ಇದಿದೆ ಅದನ್ನ ನೀವು ಅಂಗೀಕರಿಸಿದೆ ಮಾತ್ರ ನನ್ನ ಶಾಸಕ ಸ್ಥಾನ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸ್ವೀಕರಿಸಬೇಕು ಅನ್ನೋ ಒಂದು ಸವಾಲನ್ನ ಇದೀಗ ಶಿವಾನಂದ ಪಾಟೀಲ್ ಅವರು ಹೇಳಿರುವಂತದ್ದು. ಈ ಯತ್ನಾಳ್ ಅವರ ಸವಾಲನ್ನ ನೇರವಾಗಿ ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಸ್ವೀಕರಿಸಿ ಆಗಿದೆ. ಆದ್ರೆ ಯತ್ನಾಳ್ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಸ್ಪರ್ಧೆಗೆ ಇಳಿತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ವಿದ್ಯಾ, ಹಾಗಾದ್ರೆ ವೀರೇಶ್, ಇಲ್ಲಿ ಸ್ಪೀಕರ್ ಅವರು HR ಕೆಲಸವನ್ನ ಮಾಡ್ಬೇಕಂತ ಅಂದ್ರೆ ಸಮಾಧಾನ ಮಾಡಿ ಉಳಿಸ್ಕೊಳ್ಳುವ ಕೆಲಸವನ್ನ ಮಾಡ್ಬೇಕಾ ಅಥವಾ ಏನಾಗುತ್ತೆ? ಲೆಟರ್ ಕೊಟ್ಟಂತ ಸಂದರ್ಭದಲ್ಲಿ ಸ್ಪೀಕರ್ ಅವರ ರಿಯಾಕ್ಷನ್ ಏನಿತ್ತಂತೆ? ವಿದ್ಯಾ, ಈಗಾಗ್ಲೇನೆ ಏನು ಸ್ಪೀಕರ್ ಅವರು ಶಿವಾನಂದ ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥ ಶಾಸಕ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಶಿವಾನಂದ ಪಾಟೀಲ್ ಅವರು ಸಹ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಏನಂದ್ರೆ, ಯತ್ನಾಳ್ ಅವರು ಸಹ ರಾಜೀನಾಮೆಯನ್ನು ಕೊಟ್ಟು ಅವರ ರಾಜೀನಾಮೆ ಸ್ವೀಕಾರ ಆದ್ರೆ ಮಾತ್ರ ನನ್ನ ರಾಜೀನಾಮೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಸ್ಪೀಕರ್ ಅವರು ಮುಂದಿನ ನಿರ್ಧಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಒಂದ್ ಕಡೆ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ ಶಾಸಕರು ಏಕಕಾಲಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣವೇ ಸ್ಪೀಕರ್ ಅವರು ಆ ರಾಜೀನಾಮೆಯನ್ನ ಸ್ವೀಕರಿಸುವುದು ತುಂಬಾನೇ ಕಡಿಮೆ. ಯಾಕಂತಂದ್ರೆ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ, ಸಲಹೆಗಳನ್ನು ಸಹ ಕೊಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಇಬ್ಬರೂ ಸಹ ಸವಾಲನ್ನ ಹಾಕಿದ್ದಾರೆ. ಇಬ್ಬರೂ ಸಹ ಒಂದೇ ಜಿಲ್ಲೆಯವರಾಗಿರುವಂತದ್ದು, ಇಬ್ಬರು ಸಹ ಒಂದೇ ಸಮುದಾಯಕ್ಕೆ ಸೇರಿರುವಂತವರು. ಹೀಗಾಗಿ ಇದೀಗ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಯತ್ನಾಳ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ, ಅವರು ಹಾಕಿದ ಸವಾಲಿನಂತೆ ಅವರು ನಡೆದುಕೊಳ್ತಾರಾ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅದೇ ರೀತಿಯಾಗಿ ಈಗಷ್ಟೇ ಶಿವಾನಂದ ಪಾಟೀಲ್ ಅವರು ಸಹ ಮಾತನಾಡಿರುವಂತದ್ದು, ಮುಸ್ಲಿಂ ಸಮುದಾಯವನ್ನ ಯತ್ನಾಳ್ ಅವರು ಪದೇ ಏಕವಚನವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧವಾಗಿ ಹೀಯಾಳಿಸ್ತಾರೆ. ಹೀಗಾಗಿ ನಾನು ಈ ಸವಾಲನ್ನ ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೇನೆ, ಯತ್ನಾಳ್ ಅವರು ಸಹ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಸ್ಪರ್ಧೆಗೆ ರೆಡಿ ಆಗ್ಲಿ ಅನ್ನೋ ಒಂದು ಸವಾಲನ್ನ ಇದೀಗ ಶಿವಾನಂದ ಪಾಟೀಲ್ ಅವರು ಹಾಕಿರುವಂತದ್ದು. ವಿಜಯ, ಯತ್ನಾಳ್ ಅವರ ರಿಯಾಕ್ಷನ್ ಮುಂದಕ್ಕೆ ಹೆಂಗ್ ನಿರೀಕ್ಷೆ ಮಾಡಬಹುದು ವೀರೇಶ್? ವಿದ್ಯಾ, ಯತ್ನಾಳ್ ಅವರು ಹಾಕಿರುವ ಸವಾಲಿಗೆ ಅವರು ಭದ್ರಾಗಿರ್ಬೇಕಾಗತ್ತೆ. ಯಾಕಂತಂದ್ರೆ ಯತ್ನಾಳ್ ಅವರು ಪದೇ ಆಗಿ ವಿಜೇಂದ್ರ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು ಮತ್ತು MB ಪಾಟೀಲ್ ಆಗಿರ್ಬೋದು, ಹೀಗೆ ಪ್ರಬಲ ನಾಯಕರುಗಳ ವಿರುದ್ಧವಾಗಿ ಅವರು ಸವಾಲುಗಳನ್ನು ಹಾಕ್ತಾನೆ ಬರ್ತಾ ಇದ್ದಾರೆ. ಹೀಗಾಗಿ ಇದೀಗ ಯತ್ನಾಳ್ ಅವರ ಸವಾಲನ್ನ ಶಿವಾನಂದ ಪಾಟೀಲ್ ಅವರು ಸ್ವೀಕರಿಸಿ ಆಗಿದೆ. ಆದ್ರೆ ಯತ್ನಾಳ್ ಅವರು ಹಾಕಿದ ಸವಾಲಿಗೆ ಅವರು ಭದ್ರಾಗಿರ್ತಾರ ಅನ್ನೋದು ಸಾಕಷ್ಟು ಸಹ ಪ್ರಶ್ನೆಗೆ ಕಾರಣವಂತ ಆಗಿರುವಂತದ್ದು. ಯತ್ನಾಳ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಒಂದು ವೇಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಆದಲ್ಲಿ ಇಬ್ಬರ ಶಾಸಕ ಸ್ಥಾನದ ರಾಜೀನಾಮೆ ಸ್ವೀಕಾರ ಆದರೆ ಬಹುದೊಡ್ಡದಾದಂತಹ ಒಂದು ಫೈಟು ಮತ್ತು ಬಹುದೊಡ್ಡದಾದಂತಹ ಹೋರಾಟ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ವಿದ್ಯಾ,
ಅದಕ್ಕೆ ಇವರಿಬ್ರು ಅವಕಾಶ ಮಾಡಿಕೊಡೋ ಸಾಧ್ಯತೆ ಬಗ್ಗೆ ಮಾತಾಡೋದಾದ್ರೆ ವೀರೇಶ್, ಎಸ್ ಈಗ ಶಿವಾನಂದ್ ಪಾಟೀಲ್ ಅವರು ಅವರೆಲ್ಲಾದ್ರೂ ರಾಜೀನಾಮೆ ಕೊಟ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೀವರು. ಈಗ ಯತ್ನಾಳ್ ಅವರು ಏನೋ ಒಂದು ಫೋರ್ಸ್ ಅಲ್ಲಿ ಹೇಳ್ಬಿಟ್ಟೆ ನಿಜಕ್ಕೂ ಆ ಮಾತಿಗೆ ಸ್ಟ್ಯಾಂಡ್ ಆಗಿರ್ತಾರ ಅಥವಾ ಬದ್ಧರಾಗಿರ್ತಾರ, ಎರಡೂ ಹೌದು ಅನ್ನೋದಾದ್ರೆ ಬಹುಶಃ ಒಂದ್ ರೀತಿ ಮ್ಯಾಜಿಕ್ ಅಂತ ಅನ್ಕೊಳ್ಬೋದಾ ಅಂತ. ಇಲ್ಲಿ ತನಕ ಸವಾಲು ಪ್ರತಿ ಸವಾಲು ಕೇಳ್ತಾ ಇದ್ವಿ, ಬಟ್ ಅದ್ರಂತ ನಡ್ಕೊಂಡಿರೋದು ರಾಜಕಾರಣಿಗಳು ಬಾರಿ ಕಡಿಮೆ ಅಲ್ವಾ? ಖಂಡಿತವಾಗಿಯೂ ವಿದ್ಯಾ, ಯಾಕಂತಂದ್ರೆ ಸವಾಲು ಹಾಕೋದು ಮತ್ತು ಪ್ರತಿ ಸವಾಲು ಹಾಕೋದು, ಆರೋಪ ಪ್ರತ್ಯಾರೋಪಗಳು ರಾಜಕಾರಣದಲ್ಲಿ ಸಹಜವಾಗಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಇತ್ತೀಚೆಗೆ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಬಹಿರಂಗವಾಗಿ ವಿಜೇಂದ್ರ ಅವ್ರಿಗೂ ಸವಾಲನ್ನ ಹಾಕಿದ್ರು ಮತ್ತು ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಅವ್ರಿಗೂ ಹಾಕಿದ್ರು, ಶಿವಾನಂದ್ ಪಾಟೀಲ್ ಅವ್ರಿಗೂ ಸಹ ಹಾಕಿದ್ರು. ಆದ್ರೆ ಶಿವಾನಂದ್ ಪಾಟೀಲ್ ಅವರಿಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡಿ, ನೀವು ನಿಮ್ಮ ತಂದೆಗೆ ಹುಟ್ಟಿದ್ದೆ ಆದಲ್ಲಿ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬನ್ನಿ ಅಂತ ಏನು ಒಂದು ಸವಾಲನ್ನ ಹಾಕಿದ್ರು. ಆ ಮಾತನ್ನ ಶಿವಾನಂದ್ ಪಾಟೀಲ್ ಅವರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಅವರು ಇವತ್ತು ಸ್ಪೀಕರ್ ಅವರನ್ನ ಭೇಟಿಯಾಗಿ ಅವರು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಂದು ಮನವಿಯನ್ನು ಸಹ ಮಾಡಿಕೊಂಡಿರುವಂತದ್ದು. ಯತ್ನಾಳ್ ಅವರ ರಾಜೀನಾಮೆಯ ನಂತರ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಯತ್ನಾಳ್ ಅವರು ಇದೀಗ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲೇಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು. ಯಾಕಂತಂದ್ರೆ ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ, ಸ್ಟೇ ವಿತ್ ಮೀ. ಈಗ ಶಿವಾನಂದ್ ಪಾಟೀಲ್ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಯತ್ನಾಳ್ ತಂದೆ ನಮ್ಮ ತಂದೆ ಇಬ್ಬರು ಬಹಳ ಆತ್ಮೀಯರು, ಯತ್ನಾಳನ್ಗೆ ಸವಾಲ್ ಹಾಕ್ಲಿ ಅಭ್ಯಂತರ ಏನಿಲ್ಲ. ಶಿವಾನಂದ್ ಅವರು ಮಾತು ಓಕೆ. ಇದೀಗ ಯತ್ನಾಳ್ ಅವರ ತಂದೆ ನಮ್ಮ ತಂದೆ ಇಬ್ರು ಕೂಡ ಆತ್ಮೀಯರು. ಅವ್ರ ನಡುವೆ ನನ್ನ ನಡುವೆ ಅಂತಹ ತೀರಾ ಜಿದ್ದು ಅನ್ನುವಂಥದ್ದು ಏನಿಲ್ಲ, ಬಟ್ ಸವಾಲ್ ಹಾಕಿದ್ರು. ವಿಜಯಪುರಕ್ಕೆ ಬಾ ತಾಕತ್ತಿದ್ರೆ ಅಂದಿದ್ರು. ಹಂಗಾಗಿ ನಾನು ಸ್ಪರ್ಧೆ ಮಾಡಕ್ ರೆಡಿ ಇದ್ದೀನಿ. ಬಸವನ ಬಾಗೇವಾಡಿಗೆ ಅವ್ರು ಬರ್ತಾರೆ ಅಂದ್ರೆ ಇಲ್ಲೇ ಬಂದು ಸ್ಪರ್ಧೆ ಮಾಡ್ಲಿ, ಐ ಆಮ್ ಓಕೆ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಅವ್ರ ಕ್ಷೇತ್ರಕ್ಕಾದ್ರೂ ಫೈನ್, ನನ್ನ ಕ್ಷೇತ್ರಕ್ಕಾದ್ರೂ ಫೈನ್. ಅವರು ಸಾರ್ವಜನಿಕವಾಗಿ ಬಂದು ಉತ್ತರ ಕೊಡ್ಬೇಕು. ಸವಾಲ್ ಹಾಕಿದ್ರಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಚಾಲೆಂಜ್ ಅನ್ನ, ಅವರ ಸವಾಲನ್ನ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ರಾಜೀನಾಮೆ ಪತ್ರವನ್ನ ಕೊಟ್ಟ ನಂತರ ಶಿವಾನಂದ್ ಪಾಟೀಲ್ ಕೊಟ್ಟಿರುವ ರೆಸ್ಪಾನ್ಸ್ ಇದು. ಯತ್ನಾಳ್ ತಂದೆ ನಮ್ಮ ತಂದೆ ಇಬ್ರು ಬಹಳ ಆತ್ಮೀಯರು, ಯತ್ನಾಳ್ ನನಗೆ ಸವಾಲ್ ಹಾಕ್ಲಿ ಏನು ಅಭ್ಯಂತರ ಇಲ್ಲ. ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟ ಬಳಿಕ ಶಿವಾನಂದ್ ಪಾಟೀಲ್ ಅವರು ಕೊಟ್ಟಿರುವ ಹೇಳಿಕೆ ಇದು. ಒಂದ್ ಗಮನದಲ್ಲಿರಲಿ, ಇದನ್ನಿನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಖಾದರ್ ಅವರು, ಯಾಕಂದ್ರೆ ಅಲ್ಲೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಅಪ್ಲೈ ಅಂತ ಸಣ್ಣದಾಗಿ ಏನಂದ್ರೆ, ಯತ್ನಾಳ್ ಅವರು ಬಂದು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂದ್ರೆ ಮಾತ್ರ ನನ್ನನ್ನ ಅಕ್ಸೆಪ್ಟ್ ಮಾಡಿ ನನ್ನ ರಾಜೀನಾಮೆನ ಅಂತ ಕಂಡೀಷನ್ಸ್ ಅಪ್ಲೈ. ಆ ಕಂಡೀಷನ್ನೇ ಇದು. ಅದಾದ್ಮೇಲೆ ಮಾಧ್ಯಮದವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಏನಂತ, ಅವ್ರ ತಂದೆ ನನ್ನ ತಂದೆ ಇಬ್ರು ಕೂಡ ಆತ್ಮೀಯರು, ಈ ರೀತಿ ಸವಾಲ್ ಹಾಕಿದ್ರೆ ಏನು ಅಭ್ಯಂತರ ಇಲ್ಲ, ಬಟ್ ಬರ್ಲಿ ನಮ್ಮ ಕ್ಷೇತ್ರದಲ್ಲಾದ್ರೂ ನಿಂತ್ಕೊಳ್ಳಿ ಅಥವಾ ಅವ್ರ ಕ್ಷೇತ್ರದಲ್ಲಾದ್ರೂ ನಿಂತ್ಕೊಳ್ಳಿ, ನಾನ್ ರೆಡಿ ಫೈಟ್ ಮಾಡಕ್ಕೆ ಅಥವಾ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಅಂತ ಸವಾಲ್ ಹಾಕಿದ್ದಾರೆ. ಪ್ರತಿ ಸವಾಲ್ ಇದು. ಅಗೇನ್ ಡೀಟೇಲ್ಸ್ ನನ್ನ ಕಲ್ಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಸವಾಲು ಪ್ರತಿ ಸವಾಲು ಇಷ್ಟಕ್ಕೆ ನಿಂತ್ಕೊಳ್ಳುತ್ತಾ ಈ ಹೈಡ್ರಾಮಾ ಅಥವಾ ಮುಂದುವರಿಯುವ ಸಾಧ್ಯತೆ ಹೇಗಿದೆ? ವಿದ್ಯಾ, ಈಗಾಗಲೇ ಯತ್ನಾಳ್ ಅವರು ತಮ್ಮ ಮಾತಿಗೆ ಬದ್ಧರಾಗಿದ್ದೇ ಆದಲ್ಲಿ ಈ ಸವಾಲು ಮುಂದುವರಿಯುವಂತ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿರುವಂತದ್ದು. ಯಾಕಂತಂದ್ರೆ ಯತ್ನಾಳ್ ಅವರು ಸಹ ತಾವು ಎಷ್ಟು ಪ್ರಬಲರು ಅನ್ನೋದನ್ನ ಈ ಹೇಳಿಕೆಯ ಮೂಲಕ ಅವರು ನಿರ್ಧಾರ ಮಾಡ್ಬೇಕಾಗತ್ತೆ. ಯತ್ನಾಳ್ ಅವರು ಸಹ ಸಾಕಷ್ಟು ಬಾರಿ ಹೇಳ್ತಾ ಇರುವಂತದ್ದು ಮತ್ತು ಸವಾಲು ಹಾಕಿರುವುದನ್ನ ನಾವು ನೋಡಿದ್ವಿ. ಆದ್ರೆ ಇದೀಗ ಯತ್ನಾಳ್ ಅವರು ಹಾಕಿರುವಂತ ಸವಾಲನ್ನ ಇದೀಗ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರು ಸ್ವೀಕರಿಸಿ ಆಗಿದೆ ಮತ್ತು ಅವರ ಶಾಸಕ ಸ್ಥಾನ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಹೀಗಾಗಿ ಯತ್ನಾಳ್ ಅವರು ಇದೀಗ ಅವರ ಮುಂದೆ ಇರುವಂತ ಆಯ್ಕೆಗಳು ಎರಡೇ. ಒಂದು, ಶಿವಾನಂದ್ ಪಾಟೀಲ್ ಅವರು ಹಾಕಿರ್ತಕ್ಕಂಥ ಸವಾಲಿಗೆ ಕ್ಷಮೆಯನ್ನ ಕೇಳಬೇಕು ಮತ್ತು ಬೇಷರತ್ತವಾಗಿ ಅವರು ಕ್ಷಮಾಪಣೆಯನ್ನ ಕೇಳೋದ್ರ ಜೊತೆಗೇನೆ ಕೇಳಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅವರು ಸಹ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಶಿವಾನಂದ್ ಪಾಟೀಲ್ ಅವರ ವಿರುದ್ಧವಾಗಿ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಸ್ಪರ್ಧೆಗೆ ನಿಲ್ಬೇಕಾಗುತ್ತೆ. ಹೀಗಾಗಿ ಇವರಿಬ್ಬರೂ ಸಹ ಆ ಸ್ಪರ್ಧೆಗೆ ರೆಡಿ ಆಗ್ತಾರಾ, ಆ ಸ್ಪರ್ಧೆ ನಡೆಯುತ್ತಾ ಅನ್ನೋದು ಸಾಕಷ್ಟು ಕುತೂಹಲವನ್ನ ಒಂದ್ ಕಡೆ ಮೂಡಿಸಿರುವಂತದ್ದು. ಇನ್ನೊಂದು ವಿಶೇಷ ಏನಂತಂದ್ರೆ, ಇಬ್ಬರೂ ಸಹ ವಿಜಯಪುರ ಜಿಲ್ಲೆಯಲ್ಲಿ ಪ್ರಬಲ ಸಮುದಾಯಕ್ಕೆ ಸೇರಿದಂತವರು ಮತ್ತು ಪ್ರಬಲ ನಾಯಕರಾಗಿರುವಂತದ್ದು. ಹೀಗಾಗಿ ಯತ್ನಾಳ್ ಮತ್ತು ಶಿವಾನಂದ್ ಪಾಟೀಲ್ ಅವರು ಒಂದೇ ಸಮುದಾಯಕ್ಕೆ ಸೇರಿದವರು ಆದ್ರೂ ಸಹ ಈಗ ಹಾಕಿರ್ತಕ್ಕಂಥ ಸವಾಲು ಸಾಕಷ್ಟು ಪ್ರತಿಷ್ಠೆ ಮತ್ತು ಪೈಪೋಟಿಗೆ ಕಾರಣವಾಗಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಈ ನಿರ್ಧಾರದಲ್ಲಿ ಯಾವ ರೀತಿಯಾಗಿ ಮುಂದೆ ಅವರು ನಿರ್ಧಾರವನ್ನ ಕೈಗೊಳ್ತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ. ಸೊ ಯತ್ನಾಳ್ ಅವರು ಒಂದು ಸವಾಲ್ ಹಾಕಿದ್ರು, ಆ ಸವಾಲನ್ನ ಬಹಳ ಗಂಭೀರವಾಗಿ ತಗೊಂಡಿರೋ ಶಿವಾನಂದ್ ಪಾಟೀಲ್ ಅವರು ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್, ಬಂದಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೀನಿ, ಈಗ ಅವರು ಕೊಡ್ಲಿ ರಾಜೀನಾಮೆ, ಇಬ್ರು ನಿಂತ್ಕೊಳ್ಳೋಣ ಎಲೆಕ್ಷನ್ ಅಲ್ಲಿ, ಬೈ ಎಲೆಕ್ಷನ್ ಮಾಡೋಣ,
ಯಾರು ಗೆಲ್ತಾರ ನೋಡೋಣ, ಜನ ಯಾರ ಪರವಾಗಿ ನಿಂತ್ಕೊಳ್ತಾರ ನೋಡೋಣ, ತಾಕತ್ತಿದ್ಯಾ ಅವ್ರಿಗೆ ಅಂತ ಮರು ಸವಾಲ್ ಹಾಕಿದ್ದಾರೆ. ಎಸ್, ಯತ್ನಾಳ್ ಅವರ ನಡೆ ಏನಾಗಿರುತ್ತೆ, ಇದು ಬಹಳ ಕುತೂಹಲ ಮೂಡಿಸ್ತಾ ಇರೋದು. ಯತ್ನಾಳ್ ಅವರ ನಾಲಿಗೆ ಅವರಿಗೆ ದೊಡ್ಡ ಶತ್ರು, ಇನ್ನೂ ಅರ್ಥ ಆಗಿಲ್ವಲ್ಲ ಅವ್ರಿಗೆ, ಒಂದು ಪ್ರಶ್ನೆ. ಮತ್ತೊಂದು, ಎಸ್, ಅವ್ರು ಹೇಳಿದಂತೆಯೇ ಇದೀಗ ಶಿವಾನಂದ ಪಾಟೀಲ್ ಅವರು ಬಹಳ ಕೂಲಾಗೆ ಬಂದು ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಯತ್ನಾಳ್ ಏನ್ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರಾ? ಓಕೆ, ನನ್ನ ಕಲೀಗ್ ವಿಜಯಪುರದಿಂದ ದೀಪಕ್ ಸಿಂಧೆ ಡೀಟೇಲ್ಸ್ ಕೊಡ್ತಾರೆ. ದೀಪಕ್, ಇದೀಗ ಹಾಗೆ ನೋಡೋದಾದ್ರೆ ಇಬ್ಬರೂ ನಾಯಕರು ಪ್ರಬಲರೇ ಆ ಒಂದು ಭಾಗದಲ್ಲಿ. ಸವಾಲು ಪ್ರತಿ ಸವಾಲು ಹೀಗೆ ನಡೀತಾ ಇದೆ, ರಾಜೀನಾಮೆ ತನಕ ಬಂದು ನಿಂತಿದೆ. ಏನಾಗ್ಬೋದು, ಚರ್ಚೆಗಳು ಹೇಗಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ ದೀಪಕ್. ಖಂಡಿತ ವಿದ್ಯಾ, ಏನ್ ಬಸನಗೌಡ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಕುರಿತಾಗಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದಿಂದ ಸಾಕಷ್ಟು ಪ್ರತಿರೋಧ ವ್ಯಕ್ತವಾಗಿತ್ತು. ಬಿಜಾಪುರದಲ್ಲಿ ಈ ಒಂದು ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ಯತ್ನಾಳ್ ಅವರ ಕುರಿತಾಗಿ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಯತ್ನಾಳ್ ಅವರು ಕೂಡ ಪ್ರತಿ ಸವಾಲಾಗಿ ಶಿವಾನಂದ ಪಾಟೀಲ್ ಅವರಿಗೆ ತಾಕತ್ತಿದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ಲಿ, ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಣ, ನಾನು ಹಿಂದುತ್ವದ ಕೇಸರಿ ಧ್ವಜವನ್ನ ಹಿಡಿದುಕೊಂಡು ಸ್ಪರ್ಧೆ ಮಾಡಿ ಅವರ ವಿರುದ್ಧ ಗೆದ್ದು ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಒಂದು ಹಂತದಲ್ಲಿ ಈಗಾಗಲೇ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರು, ಕೃಷಿ ಮಾರುಕಟ್ಟೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ತಮ್ಮ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ ಅವರಿಗೆ ಇದು ಪ್ರತಿ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬಹುದು ವಿದ್ಯಾ. ಯಾಕಂತಂದ್ರೆ ಯತ್ನಾಳ್ ಅವರು ಎಸೆದಂತ ಸವಾಲಿಗೆ ಈಗ ಪ್ರತಿಯಾಗಿ ಶಿವಾನಂದ ಪಾಟೀಲ್ ಅವರು ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿ ಸಂಗತಿ ಅಂತ ಹೇಳ್ಬಹುದು. ಯಾಕಂತಂದ್ರೆ ವಿಜಯಪುರ ನಗರ ಶಾಸಕ ಮತ್ತು ಬಸವನ ಬಾಗೇವಾಡಿಯ ಶಾಸಕರು ಹಾಗೂ ಹಾಲಿ ಸಚಿವರ ಒಂದು ಜಟಾಪಟಿ ಮಧ್ಯೆ ಈಗ ಸಾರ್ವಜನಿಕರು ಕೂಡ ಒಂದು ಇಬ್ಬರ ಅಚ್ಚರಿಯ ನಡೆಯನ್ನ ಕಾದ್ ನೋಡುವಂತಾಗಿದೆ ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ. ಹಾಗಾದ್ರೆ ಶಿವಾನಂದ್ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಮಾಧ್ಯಮದವರ ಬಳಿ ಹೇಗೆ ಪ್ರತಿಕ್ರಿಯೆ ಕೊಟ್ಟರು ಕೇಳೋಣ. ನಾನೀಗೂ ಮಾತಾಡಿದ್ದೆ, ಆದರೆ ಅದು ಮುಗಿದು ದಿನಾಂಕ 30 ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನು ಮಾತನಾಡಿದ್ರು ಆ ವಿಡಿಯೋ ನಿಮ್ಮೆಲ್ಲರಿಗೆ ನಾನು ಪ್ರದರ್ಶನ ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆ ಅಂತಂದರೆ, ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿದೆ, ಒಂದು ಘಟನೆಯನ್ನು ಅವ್ರು ನೆನಪು ಹಾಕಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಪೂರ್ವಜರು ಮೊದಲು ಬೇರೆ ಮುಸ್ಲಿಂ ಹುದ್ದೆಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಅದನ್ನು ನಿಂದನೆ ಮಾಡಿದರು, ಖಂಡನೆ ಮಾಡಿದರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಕೇವಲ ಕಾಂಗ್ರೆಸ್ಸು BJP ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು, ಗುರ್ಕಾ ಬಗ್ಗೆ ಮಾತನಾಡಿದರು, ಹಲಾಲ್ ಬಗ್ಗೆ ಮಾತನಾಡಿದರು, ಎಲ್ಲ ನಾವು ಸಹಿಸ್ತೀವಿ. ಹಾಗೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆಯ ಮುಸ್ಲಿಮರು ಖಂಡನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕೋಬೇಕು. ಹುಬ್ಬಳ್ಳಿಯಲ್ಲಿ ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿ ಅವರು ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ. ಆದರೆ ಒಂದು ವಿಚಾರ, ನಾನು ಅಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡ್ತೀನಿ, ನೀವು ನಿಂತು ಗೆಲುವನ್ನು ಸಾಧಿಸಿ. ಆ ಟೈಮಲ್ಲಿ ನನ್ನನ್ನು ಬೇಕಾದ್ರೆ ಕೆಲವು ನಾನು ಬಂದು ನಿಂತು ನಿಮ್ಮನ್ನು ಸಹಾಯ ಮಾಡ್ತೀನಿ ಅಂತ ಮಾತು ಮಾಡ್ತೀನಿ.
ಗೆದ್ದವರು ಸೋತವ್ರು ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ರಾಜೀನಾಮೆಯನ್ನ ಕೊಟ್ಟು ಬಂದು ಬಳಿಕ ಶಿವಾನಂದ್ ಪಾಟೀಲ್ ಅವರ ಹೇಳಿಕೆ ಇದು. ಹಲಾಲ್ ಬಗ್ಗೆ ಮಾತಾಡಿದ್ರು, ನಾವು ಹೋಗ್ಲಿ ಅಂತ ಸುಮ್ನಾದ್ವಿ. ಮುಸ್ಲಿಂ ಮತ ಬಾಂಧವರ ಬಗ್ಗೆ ಅವಹೇಳನ ಮಾಡಿದ್ರು, ಅವಾಗ್ಲೂ ಸುಮ್ನಾದ್ವಿ. ಈಗ ನಮ್ಮ ಗುರುಗಳು ಪೈಗಂಬರರ ಬಗ್ಗೆ ಮಾತಾಡಿದರೆ ಅದು ಸಹಿಸೋಕ್ ಆಗ್ಲಿಲ್ಲ ಅಂತ ಶಿವಾನಂದ್ ಪಾಟೀಲ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಸೊ ಇದೀಗ ರಾಜೀನಾಮೆಯ ಪ್ರಹಸನ ಅಥವಾ ಹೈ ಡ್ರಾಮಾ ನಡೀತಾ ಇದೆ. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಯತ್ನಾಳ್ ಅವರ ಪ್ರತಿಕ್ರಿಯೆ ಇದಕ್ಕೆ ಏನಾಗಿರುತ್ತೆ?